ವೆಲ್ಕಮ್ ಟು ಅಡುಗೆ ನಂಬರ್ 1. ಇವತ್ತಿನ ರೆಸಿಪಿ ನಮ್ಮ ಉತ್ತರ ಕರ್ನಾಟಕದ ಜವಾರಿ ಚೌಳಿಕಾಯಿ ಪಲ್ಯನ ತೋರಿಸ್ತಾ ಇದ್ದೀನಿ. ಇದು ಬಹಳ ರುಚಿಯಾದ ಪಲ್ಯ ನೋಡ್ರಿ. ನಮ್ಮ ಕಡೆ ಇದನ್ನು ಬಹಳ ಇಷ್ಟಪಟ್ಟು ತಿಂತಾರೆ. ಜೋಳದ ರೋಟಿ, ಚಪಾತಿ ಮತ್ತು ರೈಸ್ ಜೊತೆನೂ ಇದನ್ನು ಹಂಚ್ಕೊಂಡು ತಿಂತಾರೆ. ರುಚಿ ಮಾತ್ರ ಮಸ್ತಾಗಿರುತ್ತೆ ರೀ. ಇದು ಜವಾರಿ ಚೌಳಿಕಾಯಿ ಅಂತ 2 ಥರ ಬರ್ತಾವ್ರಿ. ಒಂದು ನಾರ್ಮಲ್ ಅಂತ ಬರ್ತೈತಿ, ಅವು ದಪ್ಪಾಗಿರ್ತಾವೆ. ಜವಾರಿ ಇವು ತಿಳುವಾಗಿರ್ತಾವೆ, ಅಗದಿ ಈಗ ತೆಳ್ಳಗಿರ್ತಾವೆ ನೋಡ್ರಿ. ಇವು ಪಲ್ಯ ಮಾಡುವಾಗ ಭಾಳ ಚಲೋ ಆಗ್ತಾವೆ. ಎಳೆ ಇರಬೇಕು ನೋಡ್ರಿ ಚೌಳೆಕಾಯಿ. ಇದನ್ನು ಮುಂದ್ಗಡೆ ಹಿಂದ್ಗಡೆ ತುಂಬನ್ನು ತೆಗೆದು ನಾರನ್ನು ತೆಗಿಬೇಕ್ರಿ. ನಾರನ್ನು ತೆಗೆದು ಇದನ್ನು ಕೈಲೇನ ಬರ್ತಾವ್ರಿ. ಈಗೇನು ಚಾಕು ತೊಗೊಂಡು ಕಟ್ ಮಾಡೋ ಅವಶ್ಯ ಇಲ್ಲ. ಹಿಂಗೆ ಮುರಿದು ಬಿಟ್ರೆ ಪಟ್ 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 ಅಂತ ಕೈಲೇ ರೆಡಿ ಆಗ್ತಾವೆ. ಈ ರೀತಿ ನಾವು ಈಗ ಕಟ್ ಮಾಡಿ ಇಟ್ಕೊತೀವಿ ನೋಡ್ರಿ ಕೈಲೇ. ಚೌಳೆಕಾಯಿನ ಸ್ವಚ್ಛವಾಗಿ ತೊಳ್ಕೊಂಡು 1 ಟೀ ಸ್ಪೂನಷ್ಟು ತವಾದ ಮೇಲೆ ಎಣ್ಣೆ ಹಾಕಿ ಇದನ್ನು ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಹಿಂಗೆ ಹುರ್ಕೊಳ್ಬೇಕು ನೋಡ್ರಿ. ಭಾಳ ಕಪ್ಪಾಗಿ ಹುರ್ಕೋಬೇಡ್ರಿ, ಕಲರ್ ಸ್ವಲ್ಪ ಚೇಂಜ್ ಆಗಬೇಕು. ಈ ರೀತಿ ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಂಡು ಇದನ್ನು ಹುರ್ಕೊಳ್ರಿ. 250 ಗ್ರಾಮ್ ಅಷ್ಟು ನಾನು ಚೌಳಿಕಾಯಿ ತೊಗೊಂಡಿದ್ದೆ. ಈಗೆಲ್ಲ ಸೋಸ್ಬಿಟ್ಟು ಮೇಲ್ಗಡೆ ಈ ರೀತಿ ನಾನು ತೊಗೊಂಡಿದ್ದು 1 ಕಪ್ ಅಷ್ಟು ಆಗೈತೆ ನೋಡ್ರಿ. ಹುರಿದ ಮೇಲೆ ಅದ್ರ ಕ್ವಾಂಟಿಟಿ ಮತ್ತು ಕಡಿಮೆ ಆಗುತ್ತೆ ನೋಡ್ರಿ. ಈ ರೀತಿ ಹುರಿದುಕೊಂಡು ಇಟ್ಕೊಂಡಿರ್ತೀನಿ. ಇದಕ್ಕೆ ಸ್ವಲ್ಪ ಮಸಾಲೆ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಕೊಬ್ಬರಿನ 1/4 ಕಪ್ನಷ್ಟು ತೊಗೊಂಡಿದ್ದೀನಿ ಕಟ್ ಮಾಡಿ, ಹಸಿ ಕೊಬ್ಬರಿನ. ಇದಕ್ಕೆ ಬೆಳ್ಳುಳ್ಳಿ ಬೇಳೆನ 3 ಅಥವಾ 4 ಹಾಕ್ಕೊಳ್ಳಿ. ಅರ್ಧ ಟೀ ಸ್ಪೂನ್ ಜೀರಿಗೆ, ಅರ್ಧ ಟೀ ಸ್ಪೂನ್ ಸಾಸಿವೆ ಮತ್ತು ಒಣ ಮೆಣಸಿನ್ಕಾಯಿ 3 ಅಥವಾ 2 ಹಾಕ್ಕೊಳ್ಳಿ. ಹಾಕ್ಕೊಂಡು ಸ್ವಲ್ಪ ಉಪ್ಪು ಬೇಕಾದರೆ ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡಿಟ್ಕೊಳ್ಳಿ ನೈಸಾಗಿ. ಈಗ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾಯಬೇಕು. ಚೆಂದಾಗಿ ಕಾಯ್ದಾದ್ಮೇಲೆ ಅರ್ಧ ಟೀ ಸ್ಪೂನ್ ಸಾಸಿವೆ, ಅರ್ಧ ಟೀ ಸ್ಪೂನ್ ಜೀರಿಗೆ ಮತ್ತು ಕರಿಬೇವು ಸೊಪ್ಪನ್ನು ಹಾಕಿ ಇಲ್ಲಿ ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. 1 ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಬಾಡಬೇಕು. ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿ ರುಚಿಗೆ ಚೆಂದಾಗಿ ಮೆತ್ತ ಮಾಡ್ಕೊಳ್ಳೋಣ. ಆಮೇಲೆ 1 ಟೇಬಲ್ ಸ್ಪೂನ್ ಗರಂ ಮಸಾಲ ಮತ್ತು 1 ಟೀ ಸ್ಪೂನಷ್ಟು ಅರಿಶಿನ, 1 ಟೀ ಸ್ಪೂನಷ್ಟು ಹಸಿರು ಮೆಣಸಿನ್ಕಾಯಿ ಪೇಸ್ಟನ್ನು ಹಾಕಿದ್ದೀನಿ. ಇದು ಕೂಡ ಒಗ್ಗರಣೆ ಮೆತ್ತಗಾಗಬೇಕು, ಸಾಫ್ಟ್ ಆಗಲಿ. ಆಮೇಲೆ ಅರ್ಧ ಟೊಮೊಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈ ಒಗ್ಗರಣೆ ಪೂರ್ತಿಯಾಗಿ ಸಾಫ್ಟ್ ಆಗಬೇಕು. ಅದಾದಮೇಲೆ ನಾವು ಹುರ್ಕೊಂಡಿರುವಂಥ ಚೌಳೆಕಾಯಿನ ಸೇರಿಸ್ಕೊಳ್ಳೋಣ. ಈಗ ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಾದಮೇಲೆ ನಾವು ಹಾಕಿರುವ ಒಗ್ಗರಣೆ ಜೊತೆಗೆ ಚೌಳೆಕಾಯಿ ಕೂಡ ಸ್ವಲ್ಪ ಮೆತ್ತಗಾದ್ಮೇಲೆ ಇದಕ್ಕೆ ನಾವು ಮಾಡ್ಕೊಂಡಿರುವಂಥ ಮಸಾಲೆನ 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಮಿಕ್ಕಿದ್ದನ್ನು ಇನ್ನೊಂದು ಸಾರಿ ಯಾವುದಾದ್ರೂ ಪಲ್ಯ ಮಾಡಿದಾಗ ಉಪಯೋಗಿಸ್ಕೋಬೋದು. ಇಲ್ಲಿ ನಾನು ನೀವು ಕೊಬ್ಬರಿ ಬದಲಿ ಶೇಂಗಾನ ಯೂಸ್ ಮಾಡ್ಕೋಬೋದು. ಕೊಬ್ಬರಿ ಇನ್ನೂ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಇದ್ರೆ ಟ್ರೈ ಮಾಡಿರಿ ಇದನ್ನು ಕೊಬ್ಬರಿ ಹಾಕಿ. ಈಗ 2 ಟೇಬಲ್ ಸ್ಪೂನಷ್ಟು ಇದಕ್ಕೆ ನೀರು ಹಾಕಿ ಸ್ವಲ್ಪ ಕುದಿಸ್ಕೊಳ್ಳೋಣ್ರಿ. ಹಿಂಗೆ ಲಿಡ್ ಕ್ಲೋಸ್ ಮಾಡಿ 2-3 ನಿಮಿಷ ಹಿಂಗೆ ಕುದಿಸ್ಕೊಳ್ಬೇಕು ನೋಡ್ರಿ. ಈಗ ಪೂರ್ತಿಯಾಗಿ ಕುದ್ಮೇಲೆ ಇದು ಪರ್ಫೆಕ್ಟಾಗಿ ಪಲ್ಯ ರೆಡಿ ಆಗುತ್ತೆ ನೋಡ್ರಿ. ಈಗ ಸರ್ವ್ ಮಾಡೋಕ್ಕೆ ರೆಡಿ ಆಗೈತಿ. ಈ ರೆಸಿಪಿ ಇಷ್ಟ ಆಗಿದ್ದರೆ ನೀವು ಕೂಡ ಈಗಲೇ ಟ್ರೈ ಮಾಡಿರಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ವಿಡಿಯೋದಲ್ಲಿ ರುಚಿಯಾದ ರೆಸಿಪಿಯೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು.